ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಹಾಸ್ಪಿಟ್ಲಿಗೆ ಹೋಗಬೇಕಾಯಿತು, ಹಂಗಾಗಿ ರೆಡಿ ಆಗ್ತಾಯಿದ್ದೀನಿ. ಅಂದರೆ ನಂದು ಸಿ ಸೆಕ್ಷನ್ ಆಗಿರೋದ್ರಿಂದ ಇವತ್ತು ಸ್ಟಿಚ್ ಎಲ್ಲ ಓಪನ್ ಮಾಡ್ತೀವಿ ಅಂತ ಹೇಳಿದರು. ಸೊ ಇವತ್ತು ಡೆಲಿವರಿ ಆಗಿ 7 ಡೇಸು. ಸೊ 7 ಡೇಸಲ್ಲಿ ಬನ್ನಿ ಓಪನ್ ಮಾಡ್ತೀವಿ ಅಂತ ಎಲ್ಲ ಹೇಳಿದ್ರು ಸ್ಟಿಚ್ಚನ್ನ. ಸೊ ಹಾಗಾಗಿ ಹೋಗೋಣ ಅಂತ ಹೇಳ್ಬಿಟ್ಟು ರೆಡಿ ಆಗ್ತಾಯಿದ್ದೀನಿ. ಪಾಪು ಆಲ್ರೆಡಿ ಸ್ನಾನ ಎಲ್ಲ ಮಾಡಿಸಿ ಪಾಪನ್ನು ರೆಡಿ ಮಾಡಿದ್ದೀವಿ. ಸೊ ಈ ವ್ಲಾಗು ನಿಮಗೆ ಒಂದು ಸ್ವಲ್ಪ ಆದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇದುವರೆಗೂ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ, ಅವರು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ಬಿಟ್ಟು ಕೇಳ್ಕೊತೀನಿ. ಸೊ ಈಗ ರೆಡಿ ಎಲ್ಲ ಆಗಿಬಿಟ್ಟು ಹೋಗಬೇಕಾಯಿತು. ಕ್ಯಾಬ್ ಬುಕ್ ಮಾಡಿದ್ವಿ. ಸೊ ಇನ್ನೂ ಒಂದು 10 ಮಿನಿಟ್ಸ್ ತೋರಿಸ್ತಾ ಇತ್ತು. ಸೊ ಹಂಗಾಗಿ ಇನ್ನೂ ಒಳಗಡೆನೇ ಇದ್ದೀವಿ. ಸೊ ಇಷ್ಟು ದಿನ ವ್ಲಾಗ್ನ ಅಪ್ಲೋಡ್ ಮಾಡೋದಕ್ಕೆ ಆಗಿರಲಿಲ್ಲ. ಸೊ ಇನ್ಮೇಲೆ ಒಂದಿನ ಬಿಟ್ಟು ಒಂದಿನ ಅಥವಾ 2 ಡೇಸ್ಗೆ ಒಂದಿನ ಆದರೂ ವ್ಲಾಗ್ ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ನೋಡಿ ಬರೀ ಅಷ್ಟೇ. ಇನ್ನು ಒಂದು ವಾರ ಬಿಟ್ಟು ಊರಿಗೆ ಹೋಗೋದಷ್ಟೇ. ಚೆಕಪ್ ಎಲ್ಲ ಆಯಿತು. ಎಷ್ಟು ನಿಮಿಷ ತೋರಿಸ್ತೈತೆ ಕ್ಯಾಬ್ಗೆ? 3 ನಿಮಿಷ. ಇಲ್ಲೇ ನಿಂತ್ಕೊಳ್ರಿ, ಬಂದಮೇಲೆ ಹೋಗೋಣ. ಅಲ್ಲಿ ಹೋಗಿ ರೋಡ್ನಾಗ ನಿಂತ್ಕೊಂಬೋದು. ಹ್ಞೂ, ಅವಾಗ ತೂಕ ಹಾಕೋಕ್ಕೆ ಅದನ್ನ ಕೆಟ್ಟವಲ್ಲ, ಅಳ್ತಾ ಇದ್ದ. ಅಂದರೆ ಬ್ಯಾಗ್ ಒಳಗೆ ಬೆಚ್ಚಗಿದ್ನಲ್ಲ, ತೆಗಿತಾ ಇದ್ದಂಗೆ ಅವನಿಗೆ ಕಿರಿಕಿರಿ ಆಗೈತಿ. ಅದೇ ಅಡ್ಡೋರ್ ತೆಗೆ ಅಮ್ಮ ಕುತ್ಕೊಂಬತ್ತೆ. ನಾನು ಹಿಡ್ಕೊಂತ ಇದ್ನ ಕೂತಿದ್ದೆ. ಬಿಸಿಲು ಬೀಳುತ್ತೆ ನೋಡು. ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಟ್ರಿಪ್ ಪ್ಲ್ಯಾನ್ ಮಾಡಿದ್ದಂತ, ಹಂಗಾಗಿ ಊರಿಗೆ ಹೋಗಿ ಅಲ್ಲಿಂದ ಟ್ರಿಪ್ ಹೋಗ್ತೀವಿ ಅಂತ. ನೋಡ, ಊರಿಗೆ ಹೊರಟೆ ಬಂದ ಇವನು. ಓಕೆ, ಹುಷಾರು. ಎಲ್ಲಿ? ಹಾಂ, ಕಾಲೆಲ್ಲ ಹೊರಗೆ ತೆಗೋದ್ರಲ್ಲ, ಚಳಿ ಆಗೈತೆ, ಅದಕ್ಕೆ ಹತ್ತಿರೋದವನು. ಹೋಗಿ ಹೆಂಗೆ ಮಾಡ್ಕೊಂಡಿದ್ದ, ಬರ್ಬೇಕಾರೆ ಹಂಗೆ ಮಾಡ್ಕೊಂಡವನೆ. ಮತ್ತು ನಿನ್ನೆ ಹೋಗ್ಬಿಟ್ಟು ನಮ್ಮ ಮನೇಲಿ ತೊಟ್ಲು ತಗೊಬಂದಿದ್ರು, ಅದನ್ನು ಫಿಕ್ಸ್ ಮಾಡೋದಕ್ಕೆ ಆಗಿರಲಿಲ್ಲ. ಸೊ ಹಂಗಾಗಿ ಇವತ್ತು ಹಾಸ್ಪಿಟ್ಲಿಗೆ ಬಂದಾದಮೇಲೆ ಇದೆಲ್ಲ ತೊಟ್ಲೆಲ್ಲ ಫಿಕ್ಸ್ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಫಿಕ್ಸ್ ಮಾಡ್ತಾಯಿದ್ದಾರೆ. ನಾವು ತೊಟ್ಲನ್ನ ಆನ್ಲೈನಲ್ಲಿ ಬುಕ್ ಮಾಡೋಣ ಅಂತ ಹೇಳ್ಬಿಟ್ಟು ನೋಡಿದ್ವಿ. ಬಟ್ ಆನ್ಲೈನಲ್ಲಿ ಬುಕ್ ಮಾಡಿದ್ರೆ ಬರೋದಕ್ಕೆ ಸ್ವಲ್ಪ ಲೇಟ್ ಆಗಿಬಿಡುತ್ತೆ. ಸೊ ನಾವು ಇನ್ನೊಂದು 2-3 ದಿನ ಬಿಟ್ಬಿಟ್ಟು ಮತ್ತೆ ಊರಿಗೆ ಹೋಗ್ಬೇಕಾಯಿತು. ಹಾಗಾಗಿ ಅದು ಬರೋಷ್ಟೊತ್ತಿಗೆ ಲೇಟ್ ಆಗುತ್ತೆ, ಊರಿಗೆ ಹೋಗ್ಬಿಟ್ಟಿರ್ತೀವಿ, ಮತ್ತು ತೊಗೊಂಬರೋದಕ್ಕೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲೇ ಅಂಗಡಿಗೆ ಹೋಗಿ ತೊಗೊಬಂದರು. ತೊಟ್ಲು ನೋಡ್ತಾ ಇರ್ಬೋದು, ಚೆನ್ನಾಗಿದೆ ಅಂತಾರೆ. ಅಂದರೆ ಸ್ವಲ್ಪ ಹೈಟ್ ಇದೆ, ಮಂಚದ ಮೇಲೆ ಮಲ್ಕೊಂಡು ನೋಡ್ಕೊಂಡು ಆರಾಮಾಗಿರ್ಬೋದು. ಆದರೆ ಕೆಳಗೆ ಮಲ್ಕೊಂಡಿರೋರಿಗೆ ಅದು ಕಾಣಿಸೋದಿಲ್ಲ. ತೊಟ್ಲಲ್ಲಿ ಮಲ್ಕೊಂಡಿರೋ ಮಗು ತುಂಬ ಚೆನ್ನಾಗಿದೆ. ನನಗಂತೂ ತೊಟ್ಲು ಇಷ್ಟ ಆಯಿತು.